ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಸೀಮಾ ಮೇಡಮ್ ಇದೀಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಮೇಡಮ್, ಮತ್ತೊಮ್ಮೆ ಸ್ವಾಗತ ನಿಮಗೆ ಕೋರ್ತಾ. ಒಂದೇ ಒಂದು ಪ್ರಶ್ನೆ ಇದೆ ಮೇಡಮ್, ಕ್ಲಿಯರ್ ಮಾಡಿಬಿಡಿ ಇದಕ್ಕೆ. ಈಗ ತಿದ್ದುಪಡಿ ಮಸೂದೆಯಲ್ಲಿ ಅಂತ ಹೋದಾಗ ನಾವು ಮೊದಲೆಲ್ಲ ಏನೋ ವಿವಾದ ಆಯ್ತಪ್ಪ ವಕ್ಫ್ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ ಅಂತ ಬಂದರೆ ಈ ಆಸ್ತಿಯಲ್ಲಿ ವಕ್ಫ್ ನ್ಯಾಯಮಂಡಳಿ ಏನು ತೀರ್ಮಾನ ಕೊಡುತ್ತೋ ಅದೇ ಅಂತಿಮ ಅಂತಿತ್ತು, ಅದೇ ಫೈನಲ್ ಜಡ್ಜ್ಮೆಂಟ್ ಅಂತ ಹೇಳಿ. ಈಗ ತಿದ್ದುಪಡಿ ಮಸೂದೆಯಲ್ಲಿ ಹೈಕೋರ್ಟಲ್ಲೂ ಅರ್ಜಿ ಸಲ್ಲಿಸಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ಬಂದಾಗ ತಪ್ಪೇನಿದೆ ಇದರಲ್ಲಿ? ಹೈಕೋರ್ಟ್ಗೆ ಒಂದು ವೇಳೆ ಹೋದ್ರಪ್ಪ ಯಾರೋ XYZ ಸೀಮಾ ಮೇಡಮ್ ಇನ್ನೊಬ್ಬರ XYZ ನನಗೆ ತೀರ್ಮಾನ ಸರಿ ಹೋಗಿಲ್ಲ ಅಂತ ಹೇಳಿ ಒಂದು ಹೈಕೋರ್ಟ್ ಒಂದು ಅವಕಾಶ ಓಪನ್ ಆದಾಗ ಈ ದೇಶದ ನ್ಯಾಯಾಲಯಕ್ಕಿಂತ ಮಿಗಿಲಾಗಿರೋದು ಇದೇ ಮಿಸ್ಕನ್ಸೆಪ್ಷನ್ ಬಿಜೆಪಿ ಅವರು ಹರಡಿಸ್ತಾ ಇರೋದು. ಯಾಕಂದ್ರೆ ಮುಂಚೆನು ಹೈಕೋರ್ಟ್ಗೆ ಹೋಗುವಂತ ಪ್ರಾವಿಷನ್ ಇತ್ತು. ವಿವಾದಿತಗಳು ಮಾತ್ರ ಆಸ್ತಿಗಳಿಗೆ ಮಾತ್ರ ಸುಳ್ಳು ಹೇಳಬೇಡಿ. ಸುಳ್ಳು ಸುಳ್ಳು ನೋ ನೋ ಬರೀ ಸುಳ್ಳು ಹೇಳ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಇಲ್ಲ ಇಲ್ಲ, ನೀವು ಕರೆಕ್ಟ್ ಇಲ್ಲ. ನೋ ಇಟ್ಸ್ ನಾಟ್ ಎ ಮಿಸ್ಕನ್ಸೆಪ್ಷನ್, ನಾಟ್ ಎ ಮಿಸ್ಕನ್ಸೆಪ್ಷನ್. ನೀವು ಪ್ರೂವ್ ಮಾಡಿ ತೋರಿಸಿ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ನಾ ಹಲವಾರು ಕೇಸಸ್ಗಳನ್ನ ಕೊಡ್ತೀನಿ ಹೋಗ್ಬೋದು ಅಂತ. ಇವಾಗ ಇದು ಜ್ಞಾನವಾಪಿ ಮಸೀದಿಗೆ ಹೆಂಗ್ ಹೋದ್ರಿ ನೀವು? ಹೋಗಕ್ ಅವಕಾಶ ಇಲ್ಲ ಕೋರ್ಟ್ಗೆ ಅಂತಂದ್ಮೇಲೆ ಟ್ರಿಬ್ಯುನಲ್ ಹೋಗೋ ಬದಲು ಅಲ್ಲಿಗೆ ಹೆಂಗ್ ಹೋದ್ರಿ? ವಿವಾದಿತ ಆಗಿದೆ, ಅದಕ್ಕೆ ನಾವು ಕೋರ್ಟ್ ಹೋಗಿದ್ದೀವಿ. ರಾಮ ಮಂದಿರ ಹೆಂಗ್ ಹೋದ್ರಿ? ಇವಾಗ ಒಂದು ನಾನು ಮಾತಾಡಕ್ಕೆ ಅವಕಾಶ ಕೊಡಿ, ಈಗಲೇ ಬಂದಿದ್ದೀನಿ. ಯಾಕಂದ್ರೆ ಇದೇ ಮಿಸ್ಕನ್ಸೆಪ್ಷನ್ ಹರಡ್ತಾ ಇರೋದು, ಇದು ಫಸ್ಟ್ ಕ್ಲಿಯರ್ ಆಗ್ಬೇಕು ನಿಮ್ಮ ವ್ಯೂವರ್ಸ್ಗೆ. ಏನು ಅಂತಂದ್ರೆ ಟ್ರಿಬ್ಯುನಲ್ಗಳು ಇದು ಒಂದು ಟ್ರಿಬ್ಯುನಲ್ ಇಲ್ಲ. ಟ್ರಿಬ್ಯುನಲ್ ಏನಕ್ಕೆ ಮಾಡಿದ್ರು? ಅದು ಒಂದು ಟೈಪ್ ಆಫ್ ಕೋರ್ಟ್. ಅದ್ರಲ್ಲಿ ಯಾರು ಮುಸಲ್ಮಾನರೆಲ್ಲ ಇರಲ್ಲ. ಅಲ್ಲಿ ಯಾರು ಮೌಲ್ವಿ ಕುತ್ಕೊಂಡು ಹೌದು ಈ ಪ್ರಾಪರ್ಟಿ ನಮಗ್ ಸೇರಿದು ಅಂದ ತಕ್ಷಣ ನಮ್ದಾಗೋಗಲ್ಲ. ಅಲ್ಲೂ ಕೂಡ ಜಡ್ಜೆ ಇರ್ತಾರೆ. ಮತ್ತೆ ಆ ಟ್ರಿಬ್ಯುನಲ್ ಬರೀ ವಕ್ಫ್ ಮಾತ್ರ ಟ್ರಿಬ್ಯುನಲ್ ಇಲ್ಲ, ಹಲವಾರು ಟ್ರಿಬ್ಯುನಲ್ಗಳಿದೆ. ಟ್ರಿಬ್ಯುನಲ್ ಏನಕ್ಕೆ ಮಾಡಿದ್ದಾರೆ? ಸಾವಿರಾರು ಕೇಸ್ಗಳು ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇದೆ. ಹಾಗಾಗಿ ಇದು ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಅಕಸ್ಮಾತ್ ಅಲ್ಲಿ ಸ್ಯಾಟಿಸ್ಫೈ ಆಗ್ಲಿಲ್ವಾ, there is a 100% chances you can go to the court. 100% chances. ಇದು completely wrong misinformation. ಇದೇ ಹೇಳಬೇಕಾದ್ರೆ ಇವರು ಸ್ವಲ್ಪ ನಮ್ಗೆ ಉತ್ತರ ಕೊಡಬೇಕು. ವಕ್ಫ್ ಇಲ್ಲ ತುಂಬಾ ಹೋರಾಟ ಮಾಡಿದಾರಲ್ಲ, ಇದನ್ನ ಕೊಡ್ಬೇಕಾಗತ್ತೆ. ನೋಡಿ, ತಮಿಳುನಾಡಲ್ಲಿ ತಿರುಚೆಂದುರೈ ಗ್ರಾಮದಲ್ಲಿ 1500 ವರ್ಷದ ಹಳೆ ದೇವಸ್ಥಾನ ನಮ್ದು ಅಂತ ವಕ್ಫ್ ಆಸ್ತಿ ಅಂತ ಹೇಳ್ಕೊಂಡ್ಬಿಟ್ರು. ಅದು ತಮಿಳುನಾಡದಾಯ್ತು. ಹಂಗೆ ಬರ್ತಾ ಬಿಹಾರದ ಗೋವಿಂದಪುರ ಗ್ರಾಮ, ಅದೇ ನಮ್ಮ ಕರ್ನಾಟಕಕ್ಕೆ ಬರಲಿ, ಕರ್ನಾಟಕದ 15,000 ಎಕರೆಗಳಂತ ಸಂಪೂರ್ಣ ಹಣ್ಣುಗಳನ್ನು ವಕ್ಫ್ ಆಗಿ ಕ್ಲೈಮ್ ಮಾಡ್ತಾರೆ. ವಿಜಯಪುರ, ಚಿತ್ರದುರ್ಗ, ಯಾದಗಿರಿ, ಧಾರವಾಡ, ಬಳ್ಳಾರಿ. ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ ಪ್ರಧಾನ ಕಚೇರಿನ ನಮ್ದು ಅಂತ ಹೇಳ್ಕೊತಾರೆ. ಹಂಗೆ 8 ರಾಜ್ಯಗಳಲ್ಲಿ ಸೆಕ್ಷನ್ 40 ಅಡಿಯಲ್ಲಿ 515 ಆಸ್ತಿಗಳನ್ನ ವಕ್ಫ್ ಆಸ್ತಿ ಅಂತ ಹಾಕೋತಾರೆ. ಯಾರು ಇವ್ರು ವಕ್ಫ್ ಇದು ಮಾಡ್ಕೋತಾರೆ. ಇಷ್ಟೆಲ್ಲ ಮಾತಾಡ್ತಾರಲ್ಲ, ಹಾಗಾದ್ರೆ ಇವತ್ತು ಸೆಕ್ಷನ್ 40 ತಂದಿದ್ದಕ್ಕೆ ಆನ್ ವಾಟ್ ಬೇಸಿಸ್ ಇದನ್ನ ನಮ್ದು ಅಂತ ಆಸ್ತಿ ಅಂತ ಹೇಳ್ಕೊತಾರೆ? ಇವ್ರು ಹೇಳ್ತಾರಲ್ಲ ಟ್ರೈಬ್ಯುನಲ್ ಮೊದಲು ಕೋರ್ಟ್ ಹೋಗಬೇಕಾಗಿತ್ತು ಅಂತ. ಮೊನ್ನೆ ದಿವಸ ನನ್ನ ಮನೆಗೆ ಬಂದ್ಬಿಟ್ಟು ಇದು ನನ್ನ ಆಸ್ತಿ ಅಂತ ಹೇಳ್ಕೊಂಡು ಕ್ಲೈಮ್ ಮಾಡ್ಕೋತಾ ಇದ್ರು. ಆವಾಗ ನಾನು ನನ್ನ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲಿಗೆ ಹೋಗ್ಬೇಕು? ಇವ್ರದೇ ವಕ್ಫ್ ಟ್ರೈಬ್ಯುನಲ್ ಹೋಗ್ಬೇಕು, ಕೋರ್ಟ್ಗಲ್ಲ. ಇರಿ ಒಂದ್ ಸೇರಿ ನೀವು ತಪ್ಪು ಹೇಳ್ತಾ ಇದೀರಾ, ನೀವು ತಪ್ಪು ಹೇಳ್ತಾ ಇದೀರಾ, ನೀವು ತಪ್ಪು ಹೇಳ್ತಾ ಇರೀರಿ. ಆಮೇಲೆ ನಾನು ತಗೊಂಡು ನನ್ನ ಡಾಕ್ಯುಮೆಂಟ್ಸ್ ತಗೊಂಡು ನಾನು ವಕ್ಫ್ ಟ್ರೈಬ್ಯುನಲ್ ಹೋಗಿ ನಾನು ಅವ್ರಿಗೆ ಪ್ರೂವ್ ಮಾಡ್ಬೇಕಾಯ್ತು. ಆಯ್ತಾ? ನಾನು ಇದು ಸ್ವಾಮಿ ಇದು ನಿಮ್ದೆಲ್ಲ ನಂದು ಅಂತ ನಾನು ಬಾಯ್ ಹೊಡ್ಕೊಂಡು ನನ್ನ ಆಸ್ತಿನ ನಾನು ಪ್ರೂವ್ ಮಾಡ್ಕೋಬೇಕಾಯ್ತು. ಇವರು ಇದನ್ನ ಆಮೇಲೆ 1 ವರ್ಷ ಟೈಮ್ ಅಷ್ಟೇ ನಾನು ಕೊಟ್ಟಿರೋದು, 1 ವರ್ಷ ಟೈಮ್ ಕೊಟ್ಟಿರೋದು. ನಾನು ಸುಮಾರು ಒಂದೇ ವರ್ಷ ಟೈಮ್. ಆಮೇಲೆ ಇವರು ಒಂದು ರಾಮ ಜನ್ಮಭೂಮಿ ತೆಗೆದ್ರು. ರಾಮ ಜನ್ಮಭೂಮಿ ತೆಗೆದ್ರಲ್ಲ ಇವರು. ನೀವು ಸ್ಟಾರ್ಟಿಂಗ್ ಅಲ್ಲಿ ವಕ್ಫ್ ಆಸ್ತಿ ಎಷ್ಟು ಎಕರೆ ಇದೆ ಅಂತ ಹೇಳಿದ್ರಿ?
8.25 ಲಕ್ಷ 8.25 ಲಕ್ಷ ಎಕರೆಗಿಂತ ಜಾಸ್ತಿ ಸರ್, ಇದೆ. ನಮ್ಗೆ- ಇದು ಒಂದು ನಿಮಿಷ ಇರಿ. ನಾವು ಸತ್ಯ ಇರಿ. ನಮ್ಗಿಲ್ದೆ ಇರಿ. ಹುಳಾಕ್ಬೇಕು. ಹುಳಾಕೋದಕ್ಕೆ ಅಲ್ಲೇ ಅಲ್ಲ ಇರಿ, ಅಕ್ಕಪಕ್ಕ ಮೇಡಮ್, ಇರಿ. property ಇರಿ. ಬೆಳೀತದೆ. ಒಂದು ನಿಮಿಷ, ಒಂದು ನಿಮಿಷ. ಇರಿ. ಟೈಮ್ ಬರುತ್ತೆ ಮೇಡಮ್. ಅಷ್ಟು ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ, ಇಲ್ಲಿ ಮಾತಾಡ್ತೀನಿ. 8.25 ಲಕ್ಷ ಅಂತ ಹೇಳಿದ್ರಲ್ಲ, 8.25 ಲಕ್ಷದಲ್ಲಿ ಇವರು ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಆ ವಕ್ಫ್ ಆಸ್ತಿಯಿಂದ ಒಂದು ಅಂಕಿ ಅಂಶ ಕೊಡ್ಲಿ. ಇವತ್ತು ರಾಮ ಜನ್ಮಭೂಮಿ ಬಗ್ಗೆ ತೆಗೆದ್ರು. ಇವತ್ತು ರಾಮ ಜನ್ಮಭೂಮಿ ಇದು ಮಂದಿರಗಳಿಗೆ ಮಂದಿರದ ಇರಿ ಒಂದ್ ನಿಮಿಷ ರೀ. ಯಾಕೆ ಮಧ್ಯದಲ್ಲಿ ಭಯ ಆಗ್ತಾ ಇದ್ದೀರಾ? ಯಾಕೆ ಮಧ್ಯದಲ್ಲಿ ಭಯ ಆಗ್ತಾ ಇದ್ದೀರಾ? ಯಾಕೆ ಮಧ್ಯದಲ್ಲಿ ಭಯ ಆಗ್ತಾರೆ? ಯಾಕಂದ್ರೆ ಜನಗಳು ನೋಡ್ತಾ ಇದಾರೆ, ಅವ್ರಿಗೆ ಆ ವಿಷಯ ತಿಳಿಬೇಕು. ರಾಮ ಜನ್ಮಭೂಮಿ ದೇವಸ್ಥಾನ ಅನ್ನೋದು 2.7 ಎಕರೆ ಅಷ್ಟೇ ಜಾಗ. ಇವತ್ತು ಹೋದ ವರ್ಷ ರಾಮ ಜನ್ಮಭೂಮಿ ದೇವಸ್ಥಾನದವರು 400 ಕೋಟಿ ಟ್ಯಾಕ್ಸ್ ಸರ್ಕಾರ ಕಟ್ಟಿದ್ದಾರೆ. ಟ್ಯಾಕ್ಸೇಷನ್ ಮೇಲೆ ಡಿಸೈಡ್ ಆದಂತ ಇಶ್ಯೂ ನಿಮ್ಮ ಪ್ರಕಾರ ಅಲ್ಲಲ್ಲ, ಅದೆಲ್ಲ ಹೇಳಿದ್ದು. ತಾನೇ ಮಾಡ್ಬೇಕು. ಯಾಕಂದ್ರೆ ಇವ್ರು ಇಷ್ಟನ್ನೆಲ್ಲ ಮಾತಾಡ್ತಾರಲ್ಲ, ಮತ್ತೆ ಬಗ್ಗೆ ನನಗೂ ಅಧಿಕಾರ ಇದೆ. ಇವತ್ತೇನ್ ತಂದಿದೀವಿ, ಇವ್ರ ಟ್ರೈಬ್ಯುನಲ್ ಇರ್ತಾರಲ್ಲ, ಟ್ರೈಬ್ಯುನಲ್ ನಾನು ಹಿಂದೊಂದು ಮೌಲ್ಯ ಕೂರ್ಸಲ್ಲ ನಾವು, ಅಲ್ಲ ಮುಲ್ಲಾಲ್ ಕೂರ್ಸಲ್ಲ ನಾವು ಅಲ್ಲಿ, ಮುಲ್ಲಾಲ್ ಕೂರ್ಸಲ್ಲ, ಜಡ್ಜ್ಗಳು ಯಾರು? ಅವರು ಮುಸ್ಲಿಂ ಅವರನ್ನೇ. ಅವರು ಹೌದು, ನಾವೆಲ್ಲ ಒಪ್ಪಲ್ಲ. ಅಲ್ಲಿ ಕೂತಿರೋದನ್ನ ಇವತ್ತು ಯಾಕಂದ್ರೆ ಇವತ್ತು ಒಂದು ನಿಮಿಷ, ಕಾಂಗ್ರೆಸ್ ನಾಯಕ ಸೂರ್ಯ ಮುಕುಂದರಾಜ್ ನಮ್ಮ ಜಾಯ್ನ್ ಆಗಿದ್ದಾರೆ. ಸೂರ್ಯ ಮುಕುಂದರಾಜ್ ಅವರೇ, ವಕ್ಫ್ ವಿಚಾರದಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಆ ಕಡೆಯಿಂದ ಇವತ್ತು ಜೋರಾಗಿ ಒಂದು ಹೋರಾಟವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ವಕ್ಫ್ ವಿಚಾರದಲ್ಲಿ ಯಾರು ಅರ್ಜಿ ಹಾಕೊಂಡು ಹೋಗಿರ್ಲಿಲ್ಲ. ಇವರು ಬಿಜೆಪಿ ಒಂದು ಇಶ್ಯೂ ಬೇಕಾಗಿತ್ತು, ಆ ಇಶ್ಯೂ ರೈಸ್ ಮಾಡೋ ಸಲುವಾಗಿ ಈ ಥರದೊಂದು ಮಾಡಿಬಿಟ್ಟಿದ್ದಾರೆ, ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ, ನಮ್ಗೆ ಅನ್ಯಾಯ ಆಗಿದೆ ಇದರಲ್ಲಿ, ಇವ್ರಿಗೆ ಬೇಕಾದಂಗೆ ಇದರೆಲ್ಲ ಬರೆದಿದ್ದಾರೆ ಅಂತ ಮುಸ್ಲಿಮರ ವಾದ. ಈಗ ನಿನ್ನೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ ಸರ್ಕಾರಕ್ಕೆ. ಸುಪ್ರೀಂ ಕೋರ್ಟ್ ಕೇಳಿರುವಂತದ್ದೇನು ಅಂದ್ರೆ, ನೀವು ಧಾರ್ಮಿಕ ವಿಚಾರಗಳಲ್ಲಿ ಈ ರೀತಿ ಯಾಕೆ ಹಸ್ತಕ್ಷೇಪ ಮಾಡ್ತಾ ಇದ್ದೀರಾ ಅಂತ. ಜೊತೆಗೆ ಇವತ್ತೇನು ನೀವು ಕಾನೂನನ್ನ ಜಾರಿಗೆ ತರ್ತಾ ಇದ್ದೀರಾ, ವಕ್ಫ್ ಆಸ್ತಿ ಅಂತ ಆಲ್ರೆಡಿ ಯಾವ್ದನ್ನ ನೋಟಿಫೈ ಮಾಡ್ಲಾಗಿದೆ ಅದನ್ನ ಡಿನೋಟಿಫೈ ಮಾಡಬಾರ್ದು ಅಂತ. ಮತ್ತೆ ನೀವು ಒಂದು ಧಾರ್ಮಿಕ ವಿಚಾರದಲ್ಲಿ ಅನ್ಯ ಧರ್ಮದವ್ರನ್ನ ಸೇರಿಸ್ತೀರಾ ಅಂದ್ರೆ, ಈಗ ಬೇರೆ ಬೇರೆ ಧಾರ್ಮಿಕ ಟ್ರಸ್ಟ್ ಗಳಲ್ಲಿ ಬೇರೆ ಅನ್ಯ ಧರ್ಮೀಯರನ್ನು ಮತ್ತೆ ನೀವು ಹಿಂದೂ ಇದ್ರೊಳಗೆ ಸೇರಿಸಬಹುದಾ ಅಂತ ಪ್ರಶ್ನೆಗಳನ್ನ ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ. ಸೊ ಅದನ್ನ ಇವತ್ತು ಎಲ್ಲರೂ ಕೂಡ ನೈತಿಕವಾಗಿ ಒಂದು ಪ್ರಶ್ನೆಯನ್ನ ಎತ್ತಾ ಇದ್ದಾರೆ ಹೊರತು, ಆಮೇಲೆ ಅನಗತ್ಯವಾಗಿ ಈಗ ಮಣಿಪುರ ಇಶ್ಯೂ ಆಗಿರ್ಬೋದು, ಕುಂಭಮೇಳದಲ್ಲಿ ಸತ್ತಿರುವಂತ ವಿಚಾರಗಳಾಗಿರ್ಬೋದು, ಕಾಲ್ ತುಳಿತಕ್ಕೆ ಒಳಗಾಗಿ ಸತ್ತಿರುವಂತ ವಿಚಾರ ಆಗಿರ್ಬೋದು, ಈ ಎಲ್ಲಾದ್ರಲ್ಲೂ ಕೂಡ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ವಿಚಾರದಲ್ಲಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಕೇಂದ್ರ ಸರ್ಕಾರ ವಿಫಲತೆಯನ್ನ ಕಂಡಿದೆ. ದೇಶದ ಜನ ಇಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬಾರ್ದು, ಬರೀ ಜಾತಿ ಧರ್ಮ ಅಂತ ಹೊಡೆದಾಡ್ಕೊಂಡಿರ್ಬೇಕು ಅನ್ನೋದೇ ಇವತ್ತು ಬಿಜೆಪಿ ಸರ್ಕಾರದ ಒಂದು ಹುನ್ನಾರ. ಅದರ ಆಧಾರದ ಮೇಲೆ ಇವತ್ತು ಈ ರೀತಿಯಾದಂತ ಚರ್ಚೆಗಳು ಆಗ್ತಾ ಇದೆ. ಈಗ ಆಗ್ಲೇ ಇನ್ನೊಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಈಗ ವಕ್ಫ್ ಆಸ್ತಿ ಅಂತ ಆಗ್ಬಿಟ್ರೆ ನಾನು ಹೋಗ್ಬಿಟ್ರು ಟ್ರಿಬ್ಯುನಲ್ ಅಲ್ಲಿ ಫೈಟ್ ಮಾಡ್ಬೇಕು, ಆಮೇಲೆ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಬೇಕು, ಅದೆಲ್ಲ ಓಕೆ. ಸೊ ಅದನ್ನ ಮಾಡ್ಲೇಬೇಕಾಗತ್ತೆ ಕಾನೂನು ಪ್ರಕಾರ. ಆಮೇಲೆ ಹೈಕೋರ್ಟ್ ನಲ್ಲಿ ಎಷ್ಟೋ ಆದೇಶಗಳು ನಮ್ಮ ಇದನ್ನ ಯಾರು ಪ್ರಶ್ನೆ ಮಾಡ್ಕೊಂಡು ಹೋಗಿದ್ರೆ ಅವ್ರ ಪರವಾಗಿ ಆಗಿದೆ. ಸೊ ವರ್ಕ್ ಟ್ರಿಬ್ಯುನಲ್ ಕೊಟ್ಟಿರುವಂತ ಆದೇಶಗಳನ್ನ ಮಾರ್ಪಾಡಿಸಿರುವಂತದ್ದು ಹೈಕೋರ್ಟ್ ನಲ್ಲಿ ಇದೆ. ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ, ಇತ್ತೀಚೆಗೆ ನಮ್ಮ ರಾಜ್ಯದಲ್ಲೇ ನಡೀತಾ ಇದೆ. ಚಾಮರಾಜನಗರದಲ್ಲಿ ಮೈಸೂರು ಮಹಾರಾಜರು ಏನು 5,000 ಎಕರೆಯನ್ನ ದಾನ ಮಾಡಿದ್ರು, ಅದು ರಾಜ ಮನೆತನದ ಆಸ್ತಿ ಅಂತ ಹೇಳಿ ಮಹಾರಾಣಿಯವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಹಿಂದೂಗಳಿಗೆ ತೊಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ತೀರ್ಮಾನ ಹೈದರಾಬಾದ್ ನಿಜಾಮ, ಭಾರತದ ಏಕೀಕರಣ, ರಾಜಪ್ರಭುತ್ವ, ಪ್ರಜಾಪ್ರಭುತ್ವ ದೊಡ್ಡ ಸಬ್ಜೆಕ್ಟ್ ಅದು. ನಾನು ಇಲ್ಲಿ ವಿಷಯ ಕೇಳ್ತೇವೆ ಇಷ್ಟನ್ನೇ, ನೇರವಾಗಿ ಆನ್ಸರ್ ಮಾಡ್ತಾರೆ ನಾನು ಭಾವಿಸಿದ್ದೀನಿ. ಈಗ ಈ ಇಡೀ ವಕ್ಫ್ ವಿಚಾರದಲ್ಲಿ ಒಬ್ಬ ಮನುಷ್ಯ 5 ವರ್ಷ ಇಸ್ಲಾಂ ಫಾಲೋ ಮಾಡಿರ್ಬೇಕು, ಅವನು ದಾನ ಕೊಡ್ಬೋದು. ಅವನ ಹೆಂಡತಿ ಮನೆ ಹೆಂಗಸರದು ಪಿತ್ತರಜಿತ ಆಸ್ತಿ ಕೊಡಬೇಕಾದಾಗ ಅವಳ ಅಭಿಪ್ರಾಯ ಮುಖ್ಯವಾಗುತ್ತೆ. ಜೊತೆಗೆ ಈ ಇಲ್ಲಿವರೆಗೂ ಒಂದು ಸರ್ವೆ ಕಮಿಷನರ್ ಮಾಡ್ತಾ ಇದ್ರು, ಡಿ ಸಿ ಇನ್ಮೇಲೆ ಮಾಡಬಹುದು, ಅದನ್ನ ವಿವಾದಗಳನ್ನ ಬಗೆಹರಿಸಬಹುದು, ಟ್ರಿಬ್ಯುನಲ್ ಮಟ್ಟದಲ್ಲಿ ಇದ್ದದನ್ನ ಆಚೆ ಬಂದು ಹೈಕೋರ್ಟ್ ಕ್ವಶನ್ ಮಾಡ್ಕೊಳ್ಬಹುದು ಅಂತ ಹೇಳಿದಾಗ, ಇದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಇಂಥ ಪ್ರಾಬ್ಲಮ್ ಆಗುತ್ತೆ, ಇದರಿಂದ ನಮ್ಗೆ ಇದ್ರ ಬಗ್ಗೆ ಓಕೆ ಇಲ್ಲ, ಸರ್ವೆ ಕಮಿಷನರ್ ಮಾಡೋದೇ ಅಂತಿಮ, ಡಿ ಸಿ ಮಾಡಬಾರ್ದು, ಯಾಕೆ ಹೇಳ್ಬೇಕು ನಾವು ಅಂತ ನನ್ನ ಪಾಯಿಂಟ್. ಅಲ್ಲ, ಈಗ ಸರ್ವೆ ಕಮಿಷನರ್, ಈಗ ಸರ್ವೇಯರ್
ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅಂದ್ರೆ ಮೊದಲು ಸರ್ವೆ ಆಗುತ್ತೆ, ಸರ್ವೆ ಆದ ನಂತರ ಅದನ್ನ ಡಿ.ಸಿ ಗಮನಕ್ಕೆ ತಗೊಂಡ್ಬಂದ್ ಕೊಡ್ತಾರೆ. ಸೊ ಅದು ಸಾಮಾನ್ಯವಾಗಿ ಸಹಜವಾಗಿ ನಡೆಯುವಂತ ಪ್ರಕ್ರಿಯೆ. ಇದ್ರಲ್ಲೂ ಕೂಡ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಈಗ RTC ಯಾವಾಗಿಂದ ಇದು ಶುರುವಾಗಿರೋದು ಅಂದ್ರೆ ಸುಪ್ರೀಂ ಕೋರ್ಟ್ 2015ರಲ್ಲಿ ಕೊಟ್ಟಂತ ತೀರ್ಪಿಂದ ಶುರುವಾಗಿರುವಂತದ್ದು. ಸೊ ಅನೇಕ ರಾಜ್ಯಗಳಲ್ಲಿ ಇದನ್ನ ಕ್ವಶನ್ ಮಾಡಿದ್ರು, ಚಾಲೆಂಜ್ ಮಾಡಿದ್ರು. ಎಷ್ಟೋ ಜನರು RTCಗಳಲ್ಲಿ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಯ್ತು ಯಾವಾಗ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟ ನಂತರ. ಅದನ್ನ ಟ್ರಿಬ್ಯುನಲ್ ನಲ್ಲಿ ಇದನ್ನ ಕ್ವಶನ್ ಮಾಡಿದ್ರು. ಈಗ ಇವ್ರು ಮಾಡಿರುವಂತದ್ದು ಏನು ಅಂದ್ರೆ ಟ್ರಿಬ್ಯುನಲ್ ಅಲ್ಲಿ ಕೇವಲ ಮುಸಲ್ಮಾನ ಧರ್ಮದವ್ರು ಮಾತ್ರ ಇದ್ರು, ಈಗ ಅನ್ಯ ಧರ್ಮೀಯರನ್ನು ಅದಕ್ಕೆ ಸೇರಿಸಬೇಕು ಅಂತ ಹೇಳಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ಈಗ JPC ಸಮಿತಿನಲ್ಲಿ ಕೆಲವೊಂದಷ್ಟು ಚರ್ಚೆಗಳಾಯ್ತು. ಸೊ ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷಗಳು ಇದನ್ನ ವಿರೋಧ ಮಾಡಿದ್ರು. ಸೊ ಈಗ ಅನಗತ್ಯವಾಗಿ ಒಂದು ವಿಚಾರವನ್ನ ಗೊಂದಲ ಸೃಷ್ಟಿಸೋದು, ಮತ್ತೆ ಜನರ ನಡುವೆ ಅದೊಂದು ವೈಮನಸ್ಯ ಮೂಡಿಸುವಂತದ್ದು, ಮುಸಲ್ಮಾನರನ್ನ ಈ ದೇಶದಿಂದ ಹೊರಗಡೆ ಇಟ್ಟು ನೋಡ್ಬೇಕು ಅಂತ ಒಂದು ಭಾವನೆಯನ್ನ ಮೂಡಿಸ್ಬೇಕಾಗಿರೋದು. ಆಮೇಲೆ ಈಗ ನೀವ್ ಹೇಳಿದ್ರಿ, ಈಗ ಅನ್ಯ ಧರ್ಮ, ಈಗ ಮತಾಂತರ ಆಗಿರೋರು ಅದನ್ನ ಕೊಡಬಾರ್ದು ಅಂತ. ಮುಂಚೆ ಯಾರ್ ಬೇಕಾದ್ರೂ ಕೊಡ್ಬೋದು ಅಂತ ಇತ್ತು. ಈಗ ಟ್ರಸ್ಟ್ ಗೆ ದಾನ ಮಾಡ್ಬೇಕಾದ್ರೆ ಯಾರ್ ಬೇಕಾದ್ರೂ ಕೊಡ್ಬೋದು. ಈಗ ದೇವಸ್ಥಾನಕ್ಕೆ, ಶಾಲೆಗಳಿಗೆ ಎಷ್ಟೋ ಜನ ಮುಸಲ್ಮಾನರು ಕೊಟ್ಟಿದಾರಪ್ಪ. ಸೊ ಅವ್ರಿಗೂ ಅದೇ ರೀತಿ ಇದ್ ಮಾಡ್ತೀರಾ? ಹಿಂದೂ ಧಾರ್ಮಿಕ ಇದಕ್ಕೆ ಟ್ರಸ್ಟ್ ಗಳಿಗೆ ದಾನ ಮಾಡ್ಬೇಕಾದ್ರೆ ಮುಸಲ್ಮಾನರು ಕೊಡೋಂಗಿಲ್ಲ, ಅವ್ರು ಹಿಂದೂ ಧರ್ಮಕ್ಕೆ ಮತಾಂತರ ಆಗಿರ್ಬೇಕು ಅಂತ ಮಾಡ್ತೀರಾ? ಹಾಗಾದ್ರೆ ಮುಸಲ್ಮಾನರಿಗೆ ಮಾತ್ರ ನೀವು ಈ ರೀತಿ, ಹಿಂದೂಗಳಿಗೆ ಕೊಡ್ಬೇಕಾದ್ರೆ ನೈಸರ್ಗಿಕ ನ್ಯಾಯನ ಎಲ್ಲಿ? ಒಂದು ನಿಮಿಷ ಸೀಮಾ ಅವ್ರನ್ನ ಮಾತಾಡಿಸ್ತೀನಿ. ಸೀಮಾ ಮೇಡಮ್, ಈಗ ವಿಜಯ್ ಅವರು ಆಗ್ಲೇ ಒಂದು ಉದಾಹರಣೆ ಕೊಡ್ತಾ ಇದ್ರು. 1500 ವರ್ಷಗಳಷ್ಟು ಹಿಂದಿನ ದೇವಸ್ಥಾನ ನಮ್ಮದು ಅಂತ ಅಲ್ಲೊಬ್ರು ಒಂದು ಅರ್ಜಿ ಹಾಕೊಂಡಿದ್ದಾರೆ. ಮುಸಲ್ಮಾನರು 1500 ವರ್ಷಗಳ ಮುಂಚೆ ಇಂಡಿಯಾದಲ್ಲಿ ಇಲ್ಲಿದ್ರು, ಯಾವಾಗ ಬಂದು ವಕ್ಫ್ ಆಸ್ತಿ ಅಂತ ಅವ್ರು ಮಾಡ್ಕೊಂಡಿದ್ರು, ಅದ್ರ ಮೇಲೆ ಯಾವಾಗ ಟೆಂಪಲ್ ಕಟ್ಟಿಬಿಟ್ರು ಅಂತ ಒಂದು ಪಾಯಿಂಟ್ ರೈಸ್ ಮಾಡಿದ್ರು. ಈ ತರ ಸಾವಿರಾರಿವೆ. ಈ ತರ ವಿವಾದಗಳು ಬಂದಾಗ ಒಬ್ಬ ಹಿಂದೂನೋ ಅನ್ಯ ಧರ್ಮೀಯನೋ ಇನ್ಯಾರೋ ಒಬ್ಬ ನಂದು ಜಮೀನು ಕಾಂಟ್ರವರ್ಸಿಗೆ ಬಂತು ಅಂದ್ರೆ ಆ ಮನುಷ್ಯ ಹೋಗಿ ಯಾರು ನನ್ನ ಆಸ್ತಿ ಕಿತ್ಕೊಂಡಿರೋ ಬೆಳಿಲಿನೇ ನಂಗೆ ನ್ಯಾಯ ಕೊಡಪ್ಪ ಅಂತ ಹೋಗಿ ಕೇಳಿದ್ರೆ ಅವ್ನು ನಮ್ಗೆ ನ್ಯಾಯ ಕೊಡ್ತಾನ? ಅವ್ನು ನಮ್ಮ ಪರ ನಮ್ಮ ವಾದ ಆಲಿಸ್ತಾನ? ಹಾಗಾದ್ರೆ ಇವರು ಇವಾಗ ಅದ್ರಲ್ಲಿ ಇಬ್ರು ಹಿಂದೂಗಳು ಇಟ್ಬಿಟ್ರೆ ನಿಮ್ ಪ್ರಾಬ್ಲಮ್ ಏನು? ಮುಸ್ಲಿಂ ತರ ಇನ್ನೊಂದು ಧರ್ಮದವ್ರನ್ನ ಇಟ್ಟರೆ ನಿಮ್ಗೇನ್ ಪ್ರಾಬ್ಲಮ್? ಹಿಂದೂ ಇದು ದೇವಸ್ಥಾನಗಳಲ್ಲೂ ಮುಸ್ಲಿಮನ್ನ ಅಲೋ ಮಾಡ್ತಾರೆ ಇವರು? ಅಲೋ ಮಾಡ್ತಾರ? ಓಕೆ, ಅಲೋ ಮಾಡೋದಿಲ್ಲ. ಹಾಗಿದ್ಮೇಲೆ ಇವಾಗ ಇಲ್ಲಿ ಏನಾಗಿದೆ, ಟ್ರಿಬ್ಯುನಲ್ ಹೋದಾಗ ಟ್ರಿಬ್ಯುನಲ್ ಅಲ್ಲಿ ಮುಸ್ಲಿಮ್ಸ್ ಇರೋದಿಲ್ಲ. ಅದು ದೊಡ್ಡ ಮಿಸ್ಕನ್ಸೆಪ್ಷನ್. ಇವಾಗಲೇ ಹೇಳ್ತಾ ಇದ್ದೀನಿ ನಾನು, ನೋಡ್ಕೊಳ್ಳಿ. ಮತ್ತೆ ನಿಮ್ಮ ವ್ಯೂವರ್ಸ್ ಹೇಳ್ತೇನೆ, ಇವ್ರು ಕುತ್ಕೊಂಡು ಟ್ರೈಬ್ಯುನಲ್ ಹೋಗ್ಬೋದು. ಟ್ರೈಬ್ಯುನಲ್ ಅಲ್ಲೂ ಆಗ್ಲಿ 1500 ವರ್ಷ ಹೇಳಿ ಅವ್ರನ್ನ ಪ್ರಶ್ನೆ ಕೇಳಿದ್ದಾರೆ. ನೀವು ದೇವಸ್ಥಾನ ಹೆಂಗ್ ತಗೊಂಡ್ರಿ ಹೇಳಿ? ದೇವಸ್ಥಾನ ಹೆಂಗ್ ನಿಮ್ದೊಂದು ವಕ್ಫ್ ಪ್ರಾಪರ್ಟಿ ಅಂತ ಅದನ್ನ ಹೇಳಿ. ಯಾರು ತಗೊಂಡಿಲ್ಲ ಗೊತ್ತಾ? ಹೆಂಗ್ ಕ್ಲೈಮ್ ಮಾಡಿದ್ರಿ? ಹೆಂಗ್ ಕ್ಲೈಮ್ ಮಾಡಿದ್ರಿ? ಹೆಂಗೆ ನೀವು ಇದನ್ನ ತಗೊಂಡ್ರಲ್ವಾ? ರಾಮ ಮಂದಿರ ಇಲ್ಲ, ರಾಮ ಮಂದಿರಕ್ಕೆ ಕೋರ್ಟ್ ನಾವು ತಗೊಂಡಿದ್ದಾರೆ. ಎಲ್ಲಾರು ಗಲಾಟೆ ಮಾಡಿದ್ರೆ ಈಗ ಸೂರ್ಯ ಎಲ್ಲಾರು ಗಲಾಟೆ ಮಾಡಿದ್ರೆ ವಿಷಯ ಕಡಿಮೆ ಆಗಲ್ಲ. ಯಾರು ವಾದವು ಜನರಿಗೆ ಕೇಳಿಸಲ್ಲ. ಪಾಯಿಂಟ್ ಬೈ ಪಾಯಿಂಟ್ ಬರೋಣ. ಸೂರ್ಯ ಒಂದೇ ನಿಮಿಷ. ಸೂರ್ಯ